is your name? Naman. Naman. ಏನೇನೋ ಮಾಡ್ತಾವ್ರೆ. 100 ರೂಪಾಯಿ ಕೊಟ್ಟಿದ್ದೀನಿ. ಪ್ಲೀಸ್ ನೋಡಿ. ಗೈಸ್ ಇಲ್ಲಿ ನಮ್ಮ ಪಿ ಟಿ ಸರ್ ಹಂಗೆ ಆಡಿಟೋರಿಯಮಿಗೆ ಬಂದ್ರೆ ಹುಡುಗರ್ನೆಲ್ಲ ಇಟ್ಕೊಂಡ್ಬಿಟ್ಟು ಇಲ್ಲಿ ಮೀಟಿಂಗ್ ಮಾಡ್ತಾ ಇದಾರೆ. ಅಲ್ಲೊಂದು ಜನ ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲೊಂದಿಷ್ಟು ಜನ ಕುಂತವ್ರೆ. ಯಾಕೆ ಇಷ್ಟೊಂದು ಚೇರ್ಗಳು ಹಾಕ್ಸೋರೆ ಅಂತ ಯೋಚನೆ ಮಾಡಬೇಡಿ. ನಾಳೆ BPT ಫ್ರೆಷರ್ಸ್ ಡೇ ಇದೆ. ಅಲ್ಲಿ ನೋಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗುತ್ತಿದೆ. ವೆಲ್ಕಮ್ ಮಾಡೋದು ಎಲ್ಲ ಮಾಡಾಯ್ತು. ಎಲ್ಲ ಚೇರ್ ನಾಳೆ ನೋಡ್ಕೊಂಡ್ ಬರೋ. No words. Crying is only coming. Bye. ಪ್ಲೀಸ್ ನಾಳೆ ಫ್ರೆಶರ್ಸ್ ಡೇ ಐತೆ BPT ಒಂದು. ಸೊ ಹಾಗಾಗಿ ಪ್ರಿಪ್ರೇಷನ್ ಮಾಡ್ತಾವ್ರೆ ನೋಡಿ. ಈಗ ಆಡಿಟೋರಿಯಮ್ ಸ್ಪೋರ್ಟ್ಸ್ ಆಡ್ತಾ ಇದ್ರಲ್ಲ ಅದೇ ಆಡಿಟೋರಿಯಮ್. ಇಲ್ಲೂ ಏನೇನೋ ಮಾಡ್ತಾವ್ರೆ. ಗೈಸ್ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಗಿದೆ. ಇನ್ನು ನಾಳೆಗೆ ಯಾವ ಥರ ರೆಡಿ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಮ್ಯಾಮ್ಗಳು ಎಲ್ಲರೂ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಇಷ್ಟಿದೆ, ನಾಳೆ ನೋಡೋಣ. ನೋಡಿ ಇಲ್ಲಿ ಫ್ರೆಷರ್ಸ್ ಡೇಗೆ ಯಾವ ಥರ ರೆಡಿ ಮಾಡಿದ್ದಾರೆ. ಯಾರ್ಯಾರು ಫ್ರೆಷರ್ಸ್ಗಳು ಇದ್ದಾರಲ್ಲ ಫ್ರೆಷರ್ಸ್ಗಳ್ದು ಎಲ್ಲರದೂ ಇಲ್ಲಿ ಫೋಟೋಸ್ ಹಾಕಿದ್ದಾರೆ. ಈ ಥರ ಸ್ಟೇಜ್ನ ರೆಡಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ರೆಡಿ ಇದೆ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಷ್ಟೇ. ಚೆನ್ನಾಗಿ ರೆಡಿ ಮಾಡಿ ಗೈಸ್. ನೋಡಿ ಪಾಪ ನಮ್ಮ ಪ್ರೀತಮು ಫೋಟೋ ಎಲ್ಲೂ ಇಲ್ಲಿ ಹಾಕಿದಾರಲ್ಲ, ಇಷ್ಟು ಫೋಟೋದಲ್ಲಿ ಅವ್ನು ಪ್ರೀತಮ್ ಫೋಟೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನನ್ನೇ ಹಾಕಿಲ್ಲ. ಎಷ್ಟು ಬೇಜಾರಾಗುತ್ತೆ. ಎಲ್ಲರೂ ಫೋಟೋ ಹಾಕೋರೆ, ನಂದೇ ಹಾಕಿಲ್ಲ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಲೈವಲ್ಲೇ ನಿಂತ್ಕೊಂಡ್ಬಿಟ್ಟವನೇ ಗೈಸ್. ಇಷ್ಟೇ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಗೈಸ್. ಇವಾಗ ನಮ್ ಜೊತೆ ಇದಾರೆ ನಮ್ಮ ಸುನಿಲ್ ಅವರು. ಗೈಸ್ ಅವ್ರು ಹಾಕಿರೋ ಶರ್ಟ್ ನೋಡಿ ಫಸ್ಟ್. ಹಿಂದೆ ಬ್ರೋ ತೋರ್ಸಿ, ಹಿಂದೆ ಅದು ನೋಡಿ, ಅಲ್ಲಿ ಸ್ವ್ಯಾಗ್ ನೋಡ್ರಿ, ಸ್ವ್ಯಾಗ್ ಅದು ಚೀತಾ. ಗೈಸ್ ಈ ಶರ್ಟ್ ಬ್ರೋ ಎಲ್ಲಿಂದ ಇಂಪೋರ್ಟ್ ಮಾಡ್ಸಿದಾ? ಎಸ್ ಸರ್, ಇಂಪೋರ್ಟ್ ಮಾಡ್ಸಿರೋದು ಗೈಸ್. ಎಲ್ಲಿಂದ? ಇದೆಲ್ಲ ಟಾಲಿವುಡ್ ಸ್ಟೈಲ್ ಸರ್, ತೆಲುಗು ಸ್ಟೈಲ್ ಸರ್. ಇದೆಲ್ಲ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಸ್ಟೈಲ್ ಸರ್. ವಾವ್, ವೆರಿ ನೈಸ್ ಬ್ರೋ. ಎಲ್ಲಿಂದ ಇದನ್ನ ಇಂಪೋರ್ಟ್ ಮಾಡ್ಸಿದ್ದು? ಇದು ಇಂಪೋರ್ಟ್ ಸರ್, ಮದನಪಲ್ಲಿಂದ, ಆಂಧ್ರ ಪ್ರದೇಶ್ ಮದನಪಲ್ಲಿಯಿಂದ ಕರ್ನಾಟಕಕ್ಕೆ ಬಂದೈತೆ ಈ ಶರ್ಟ್. ಪ್ರೈಸ್ ಎಷ್ಟು ಅಂತ ತಿಳ್ಕೊಬೋದಾ? ಪ್ರೈಸ್ ಗೊತ್ತಿಲ್ಲ ಸರ್. ನಿಮ್ ಪ್ರಕಾರ ಎಷ್ಟು ಕೊಟ್ಟಿರ್ತೀರಾ ನೀವು? ಇಂಪೋರ್ಟ್ ಮಾಡ್ಸಕ್ಕೆ ಎಷ್ಟು ಕೊಟ್ಟಿದ್ದೀರಾ? ಇಂಪೋರ್ಟ್ ಮಾಡ್ಸಕ್ಕೆ ಸರ್ 100 ರೂಪಾಯಿ ಕೊಟ್ಟಿದ್ದೀನಿ. 100 ರೂಪಾಯಿ ಬರುತ್ತೆ ನೋಡಿ ಇಂತ ಶರ್ಟ್. ಇನ್ನೊಂದ್ಸಲ ತೋರಿಸಿ. ಶರ್ಟ್ 100 ರೂಪಾಯಿ ಅಲ್ಲ, ಶರ್ಟ್ 500 ರೂಪಾಯಿ. ಶರ್ಟ್ 500 ರೂಪಾಯಿ ಸರ್. ಕೊರಿಯರ್ಗೆ 100 ರೂಪಾಯಿ. ಕೊರಿಯರ್ಗೆ 100 ರೂಪಾಯಿ. ಟೋಟಲ್ 600 ರುಪೀಸ್ ಆಗುತ್ತೆ ಗೈಸ್. ಇದು ಡಿಸೈನ್ ಯಾರು ಮಾಡಿದ್ದು? ಫ್ಯಾಷನ್ ಡಿಸೈನಿಂಗ್ ಇದು ಇದೆ ಸರ್. ಪುಷ್ಪಾ ಟೀಮ್ ಸರ್ ಮಾಡಿರೋದು. ಪುಷ್ಪಾ ಟೀಮ್ ಗೈಸ್. ಯಾವ ತರ ಐತಿ ನೋಡಿ ಸ್ವ್ಯಾಗ್. ಪುಷ್ಪಾ 2. ಇವಾಗ ಇವ್ರ ಔಟ್ಫಿಟ್ ಟೋಟಲ್ ಕಾಸ್ಟ್ ಎಷ್ಟಾಯ್ತು ಅಂತ ಕೇಳ್ಕೊಂಬರೋಣ. ಇದು 500 ರೂಪಾಯಿ ಏನು ಶರ್ಟ್. ಆ ಕಡೆ ಕೈಲಿ ಹಾಕೊಂಡ್ರೆ ಬಳೆ ತೋರಿಸ್ರಿ. 1000 ರೂಪಾಯಿ ಬಳೆ. 1000 ರೂಪಾಯಿನಾ? ಆಂಟಿ ಎಲ್ಲೋನಾ? ಎಲ್ಲೋ ಆಗಲ್ಲ. ಎಲ್ಲಿ ತಗೊಂಡಿದ್ದು ಇದನ್ನ? ಇದು ಆನ್ಲೈನ್ ಸರ್. ಆನ್ಲೈನ್. ಇದು 1000 ರೂಪಾಯಿ ಪ್ಲಸ್ ಇದು 600 ರೂಪಾಯಿ. 1600 ರೂಪಾಯಿ ಆಯ್ತು ಗೈಸ್. ಇದು 1000 ರೂಪಾಯಿ ಸರ್. ಇದು 1000 ರೂಪಾಯಿ ವಾಚ್ ಗೈಸ್. ನೋಡಿ ಇಲ್ಲಿ ಸೇಮ್ ಡಾಗ್ ಸತೀಶ್ ನೋಡಿ ತೋರ್ಸ್ರಿ ಇಲ್ಲಿ ಹೆಂಗೈತೆ. ಗೋಲ್ಡ್ ಗೈಸ್. ಇದು 400 ರುಪೀಸ್. 1000, 1600, 2200 ಪ್ಲಸ್ 400, 2600. ಇದು ಪ್ಯಾಂಟ್ 600 ರೂಪಾಯಿ. ಇದು ಜುಡಿಯೋದ್ ಅನ್ಸುತ್ತಲ್ಲ? ಜುಡಿಯೋ. ಇದ್ರಲ್ಲಿ ಜುಡಿಯೋ ಬೇರೆ ಔಟ್ಫಿಟ್ ಬಂದಿದೆ. 700. ಓಕೆ, ಮಸ್ತಾಗಿ ಕಾಣಿಸ್ತಾರೆ ಗೈಸ್. ಏನ್ ಅಂತೀರಾ ನಿಮ್ ಔಟ್ಫಿಟ್ ಬಗ್ಗೆ?
ಚೆನ್ನಾಗಿದೆ ಅನ್ಸ್ತೀನಿ. ಚೆನ್ನಾಗಿದೆ ಅನ್ನಿಸ್ತಾ ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ಕಾಣಿಸ್ಬೇಕು. ಈ ತರ ಬಂದ್ರೆ 100% ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಡಿಫ್ರೆಂಟ್ ಮೈಂಡ್ ಸೆಟ್ ಇರಬೇಕು. ಎಲ್ಲರ ತರ ಇರಕ್ ನಾನು ಎಲ್ಲರ ತರ ಹ್ಯೂಮನ್ ಬೀನ್ ಅಲ್ಲ, ನಾನೇ ಡಿಫ್ರೆಂಟ್ ಆಗಿರ್ಬೇಕು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಅದಕ್ಕೆ ಈ ತರ ಬಂದಿರೋದು. ಸಖತ್ತಾಗೈತೆ ಬ್ರೋ. ಇನ್ನೊಂದ್ಸಲ ಹಿಂದೆಗಡೆ ಚಿರತೆ ತೋರಿಸಿ, ಹಿಂದೆ ಚಿರತೆ ನೋಡಿ. ಬಾ, ಇದು ಯಾರಿಗೂ ಬೇಟೆ ಗಿಟ್ ಆಡಲ್ಲ ಚಿರತೆ? ಬೇಟೆ ಆಡಲ್ಲ, ನನ್ನ ಹತ್ರನೇ ಇರುತ್ತೆ. ಹೌದಾ? ಮಾತ್ರ ಒಳ್ಳೆ ಔಟ್ಫಿಟ್ ಇತ್ತು ಗೈಸ್, ಅದಕ್ಕೋಸ್ಕರನೇ ಕರ್ಸಿ ಇಂಟರ್ವ್ಯೂ ಮಾಡ್ತಾ ಇರೋದು. ಚೆನ್ನಾಗಿದೆ. ಓಕೆನಾ? ಬಾಯ್. ಗೈಸ್, ಇವತ್ತು BPT ಫ್ರೆಶರ್ಸ್ ಡೇ ಇತ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟ ಅಲ್ಲೇ ಆಗುತ್ತೆ ಅಂತ ಅಂದ್ಕೊಂಡ್ರೆ BPT ಫ್ರೆಶರ್ಸ್ ಡೇ ಅಲ್ಲಿ ನೈಟ್ ಊಟ ಅಂತೆ, ಮಧ್ಯಾಹ್ನ ಊಟ ಇರ್ಲಿಲ್ಲ. ಅದಕ್ಕೆ ನಮ್ ಗೌತಮ್ ಸರ್ ಇವಾಗ ಇಲ್ಲಿ ಅಮೂಲ್ಯ ಬಿರಿಯಾನಿ ಹೋಟ್ಲಿಗೆ ಕರ್ಕೊಂಬಂದವ್ರೆ. ಸೊ ನಾವು ತಗೊಂಡ್ಬಿಟ್ಟು ಊಟ ಮಾಡ್ತೀವಿ. BPT ಫ್ರೆಶರ್ಸ್ ಅಲ್ಲಿ ನೈಟ್ ಊಟ ಅಂತೆ, ಮಧ್ಯಾಹ್ನ ಇಲ್ಲ. ಸೊ ಹಂಗಾಗಿ ಅಮೂಲ್ಯ ಬಿರಿಯಾನಿಲಿ ಊಟ ಮಾಡಕ್ ಬಂದಿದೀವಿ. ಊಟ ಮಾಡ್ಕೊಂಡು ಫ್ರೆಶರ್ಸ್ ಡೇ 2 ಗಂಟೆಯಿಂದ ಸ್ಟಾರ್ಟು, ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಗೈಸ್, ನಾವು ಒಬ್ಬೊಬ್ರೆ ಬಂದ್ರೆ ಮೆನ್ಯೂನ ರೈಟ್ ಸೈಡ್ ಇಂದ ನೋಡ್ತೀವಿ. ಆದ್ರೆ ನಾವು ಗೌತಮ್ ಸರ್ ಜೊತೆಗೆ ಬಂದ್ರೆ ಮೆನ್ಯೂನ ಲೆಫ್ಟ್ ಸೈಡ್ ಇಂದ ನೋಡ್ತೀವಿ. ಮತ್ತೆ ಯಾವ್ದು ಬೇಕೋ ತಗೋಣ, ಆಮೇಲೆ ಸರ್ ಎಲ್ಲ ಪೇ ಮಾಡ್ತಾರೆ. ಇಂಥ ಸರ್ ಸಿಕ್ಕಿರೋದು ಇರೋದೊಂದು ಜೀವನ. ಏನೇನ್ ಬೇಕೆಲ್ಲ ಚೆನ್ನಾಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೇಳಿ ಸರ್, ಇನ್ನೊಂದ್ಸರಿ ಹೇಳಿ. ಇರೋದೊಂದು ಜೀವನ, ಏನೇನ್ ಬೇಕೋ ಚೆನ್ನಾಗಿ ತಿನ್ಬೇಕು ಅಷ್ಟೇ. ಗೈಸ್, ಅಂತೂ ಇಂತೂ ಆರ್ಡರ್ ಮಾಡಿದ್ ಬಿರಿಯಾನಿ ಬಂತು. ಇವಾಗ ಬಿರಿಯಾನಿ ಬಾರ್ಸೋದಷ್ಟೇ. ಬಾರ್ಸಿದ್ಮೇಲೆ ಹೋಗೋಣ ಆಡಿಟೋರಿಯಂಗೆ ಹೋಗ್ಬಿಟ್ಟು ಅಲ್ಲೊಂದು 10 ನಿಮಿಷ ಫ್ರೆಶರ್ಸ್ ಡೇ ನೋಡಿ. ಗೈಸ್, ಇವಾಗ ಬಿರಿಯಾನಿ ತಿನ್ಕೊಂಡು ನಾವು ಹೋಗ್ತಾ ಇರೋ ಜಾಗನೇ ನಮ್ಮ ಕಾಲೇಜ್ ಆಡಿಟೋರಿಯಂಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಅಲ್ಲಿ BPTದು ಫ್ರೆಶರ್ಸ್ ಡೇ ಇದೆ. ಸೊ ಹಂಗಾಗಿ ಇವಾಗ ಬಿರಿಯಾನಿ ತಿನ್ಕೊಂಡು ಫ್ರೆಶರ್ಸ್ ಡೇಗೆ ಹೋಗ್ತಾ ಇದೀವಿ. ನಾವು ಬರೋಷ್ಟೊತ್ತಿಗೆ ಇಲ್ಲಿ ಎಷ್ಟು ಸ್ಪೀಚ್ ಮಾಡ್ತಾ ಇದ್ರು, ಹಂಗೆ ನೋಡ್ಕೊಂಡು ಇಲ್ಲಿರೋರ್ನೆಲ್ಲಾರು ಮಾತಾಡಿಸ್ಕೊಂಡ್ವಿ. ಹಂಗೆ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದ ತಕ್ಷಣ ಪಲ್ಲವಿ ಸಿಕ್ಕಿದ್ಲು. ಪಲ್ಲವಿ ಗೈಸ್, ಇಲ್ಲಿ ಸೀನಿಯರ್ಸ್ ಇವ್ರನ್ನೆಲ್ಲ ನಾವು ತೋರಿಸಿದ್ವಿ. ಎಲ್ಲಿ ತೋರಿಸಿದ್ವಿ ಅಂದ್ರೆ ಫೇರ್ವೆಲ್ ಅಲ್ಲಿ ತೋರಿಸಿದ್ವಿ. ಫೇರ್ವೆಲ್ ಮಾಡಿದ್ವಿ. ಇವಾಗೆಲ್ಲ ಕೂತಿದ್ದಾರೆ. ಅಕ್ಷಯ, ಭಯ ಆಗ್ತೈತ್ ನಂಗೆ. ನೀನ್ ನೋಡಿ ಇಲ್ಲಿ ಹೆಂಗ್ ರೆಡಿ ಗೈಸ್. ಅದಾದ್ಮೇಲೆ ನಮ್ಮ ಮಾಲತಿ ಮ್ಯಾಮ್ ಮಾತಾಡಕ್ ಬಂದ್ರು. ನನ್ನ ಫೇವ್ರೆಟ್ ಮ್ಯಾಮ್. गणनायकाय गणदैवताय गणाध्यक्षाय धीमहि ಇವಾಗ ಅದಾದ್ಮೇಲೆ ಫ್ಯಾಷನ್ ಶೋ ಅಂತ ಇದಾರೆ. ಫ್ಯಾಷನ್ ಶೋಗೆ ಇನ್ನ ಯಾರು ಬಂದಿಲ್ಲ. ಅಲ್ಲಿ ಫ್ಯಾಷನ್ ಶೋನ ಯಾವ ತರ ಮಾಡ್ತಾರೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಫ್ಯಾಷನ್ ಶೋ
ನನಗಾಗಿ ಬಂದವರೆಂದು ಆಹಾ ಎಂತವರ ಯಾತನೆ ಕೊಳ್ಳೂರುದಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಹನಿಸುತ್ತಿದೆ ಯಾಕೋ ಎಂದು ಏನ್ ಮಾಡ್ತಾ ಇದ್ದೀರಾ? ಎಂತ ಇಲ್ಲ, ಫ್ರೆಶರ್ಸ್, ಎಂಜಾಯಿಂಗ್ ಫ್ರೆಶರ್ಸ್. ನಿಮ್ಮ ಹತ್ರ ಆರ್ಟ್ ಇಲ್ವಾ ಮ್ಯಾಮ್? ಆರ್ಟ್ ಇದೆಯಾ ಇಲ್ವಾ? ಇದೆ. ಮತ್ ನನ್ನ ಅಟ್ಯಾಕ್ ತಗೊಂಡಿದ್ದೀರಾ? ನಾನು ಯಾರನ್ನ ನಂಬೋದು ಹುಡುಗನ್ ನಂಬಲ್ಲ. ಐ ಡೋಂಟ್ ಟ್ರಸ್ಟ್ ಬಾಯ್ಸ್. ಸೇಮ್ ಲೈನ್ ಫಾರ್ ಆಲ್ ಗರ್ಲ್ಸ್. ಮ್ಯಾಮ್, ಗೂಗಲ್ ಮ್ಯಾಪ್ ತೋರಿಸುತ್ತೆ ರೂಟು. ಗೂಗಲ್ ಮ್ಯಾಪ್ ತೋರಿಸುತ್ತೆ ರೂಟು. ಇವತ್ತು ನಿಮ್ ಬ್ಯೂಟಿ ನೋಡಿ ನಾನು ಫುಲ್ ಫ್ಲಾಟ್. ಫುಲ್ ಬ್ಲಶ್ ಹಾಕಕ್ಕೆ ಮತ್ತೆ are you? ಫೈನ್ ಸರ್. Is there any vacancy in your art? Because I already created resume. I closed everything. All also closed. Guys, close ಆಗಿದೆ ನೋಡಿ ನಮ್ಮ ಮ್ಯಾಮ್ದು. ಮುಸ್ಕಾನ್ ಮ್ಯಾಮ್ ಮಾತ್ರ ಓಪನ್ ಇದೆ resume. Share. I have, but ಹೇಳಿ ಮ್ಯಾಮ್, ಹೇಳಿ. no time. ನನಗೆ ಸಿಗ್ತಾರೆ ಅನ್ನೋದು ಕಲ್ಪನೆ, ನನಗೆ ಸಿಗಬೇಕು ಅನ್ನೋದು ಸ್ವಾರ್ಥ, ನನಗೆ ಸಿಕ್ಲಿಲ್ಲ ಅನ್ನೋದು ದುಃಖ. ನೋ ಟೈಮ್. ನಾವು ಟೈಮ್ ಕೊಡ್ತೀವಿ ಮ್ಯಾಮ್. ನೋಡುವ. ಅರ್ಧ ಗಂಟೆ ಹೆಂಗಿದ್ದಾರೆ? ಹೀರೋ ಅಲ್ವಾ ಸರ್? ಯಾವ ಫಿಲಮ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಶೂಟಿಂಗು? ರಾಮಾಯಣ ಪಾರ್ಟ್ 2.
ಅದಾದಮೇಲೆ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ನೋಡಿ. ಅದರಿಂದ ಗ್ಯಾಪಲ್ಲಿ ಏನು ಅಂತ ನೋಡಿದ್ರೆ ಎಲ್ಲರೂ ಸ್ನ್ಯಾಕ್ಸ್ ಇಸ್ಕೊಳಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲರೂ ಸ್ನ್ಯಾಕ್ಸ್ ಇಸ್ಕೊಂತವ್ರು. ಇವಾಗ ಸ್ನ್ಯಾಕ್ಸ್ ಕೊಡ್ತಾಯಿದ್ರು. ನೆಕ್ಸ್ಟು 4:15 ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ಯುವರ್ ನೇಮ್? ನಮನ್. ಎಲ್ಲಿಂದ ಕನ್ನಡ ಬರುತ್ತಾ? ಏನು ಓದ್ತಾ ಇದೆಯಾ? ನಿಮ್ಮ ಫಾದರ್ ಹೆಸರೇನು? ಮದರ್ ಹೆಸರೇನು? ಹೌದಾ? ಪ್ರೋಗ್ರಾಮ್ ಚೆನ್ನಾಗೈತಾ? ಪ್ರೋಗ್ರಾಮ್ ಚೆನ್ನಾಗಿ ಬರ್ತೈತಾ? ನೋಡ್ದ ಪ್ರೋಗ್ರಾಮ್ ಮೇಲೆ ನೋಡಿಲ್ವಾ? ಸ್ನ್ಯಾಕ್ಸ್ ತಿಂದ? ಯಾರು ನೀನು? ಹೌದಾ ಗೈಸ್? ಆಮೇಲೆ ಸ್ನ್ಯಾಕ್ಸ್ ಇಸ್ಕೊಂಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ ಸ್ನ್ಯಾಕ್ಸ್ ತಗೊಂಡು. ಆಯ್ತು ಸ್ನ್ಯಾಕ್ಸು ಗೈಸ್ ಎಲ್ಲ ಸ್ನ್ಯಾಕ್ಸ್ ತಿಂತಾರೆ. ಸ್ನ್ಯಾಕ್ಸ್ 2 hours later. ಸುಬ್ಬಲಕ್ಷ್ಮಿಗೆ ಬರೆಯೋಳು ಸಿಂಕಿ ಮದದೊಳಗೆ ಬರೆಯೋಳು ಕಾಣರು ಅವಳದು ವಾಸನೆ ಅವಳೊಂದು ಸರಿ ಕೆತ್ತಿದ
ಓಕೆನಾ? ಆಮೇಲೆ ನಮ್ಮ ಮ್ಯಾಮ್ಗಳು ಡ್ಯಾನ್ಸ್ ಆಡೋರು. ಮಾಡ್ತಾ ಇದ್ರು. ನನಗೆ ಟ್ರೈನಿಂಗ್ ಟೈಮ್ ಆಗಿತ್ತು, 8:15 ಟ್ರೈನ್ ಐತೆ ಯಶವಂತಪುರಲ್ಲಿ. ಸೊ ಹಂಗಾಗಿ ನಾವು ಇವಾಗ ಓಡ್ತಾ ಇದ್ದೀವಿ. ಬಾಯ್ ಮ್ಯಾಮ್.
ಗೈಸ್ ಅಷ್ಟೇ. ಆಮೇಲೆ ಪ್ರೋಗ್ರಾಮ್ ಮುಗೀತು, BPT ಫೇರ್ವೆಲ್. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಟ್ ಲೈನ್ಸ್ ಬೈ ಸುಹಾಶ್. ಬಾಯ್ ಬಾಯ್.